ಹಾಯ್ ಗೈಸ್, ಇವತ್ತು ಬೆಳಗಿನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಕಿಚನ್ಗೆ ಓಡೋಗೋದು. ಇವತ್ತು ನಿಮಗೆ 2 ರೆಸಿಪೀಸ್ನ ತೋರಿಸ್ತೀನಿ. ಒಂದು ಚಿತ್ರಾನ್ನ ಮತ್ತು ಇನ್ನೊಂದು ಬೆಂಡೆಕಾಯಿ ಹುಳಿ ಅನ್ಕೋಬೋದು, ಇಲ್ಲ ಬೆಂಡೆಕಾಯಿ ಸಾಂಬಾರು ಅನ್ಕೋಬೋದು, ಯಾವುದಾದ್ರೂ ಅನ್ಕೋಬೋದು. ಸೊ ಚಿತ್ರಾನ್ನ ನಾನು ಸುಮಾರು ಸಲ ಮಾಡಿದಾಗ ಅಕ್ಕ ನೀವು ಯಾವ ಸ್ಟೈಲಲ್ಲಿ ಮಾಡ್ತೀರಾ, ನೀವು ಪ್ರತಿ ಅಡುಗೆಗಳನ್ನ ತೋರಿಸಿ ಅಂತ ಕೇಳ್ತಾನೆ ಇರ್ತೀರಾ. ಸೊ ಹಾಗಾಗಿ ನಾನೊಂಥರ ಇವತ್ತು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ, ಯಾವ ಟೈಪ್, ಆಲ್ಮೋಸ್ಟ್ ಎಲ್ಲರದ್ದು ಒಂದೇ ಪ್ರೊಸೆಸ್ಸೇ ಇರುತ್ತೆ. ಬಟ್ ನಾನು ಮಾಡೋ ವಿಧಾನನೂ ಕೂಡ ನೀವು ನೋಡಬೇಕು ಅಂತ ಹೇಳ್ತಿದ್ದೀರಾ. ಸೊ ಹಾಗಾಗಿ ಮೊದಲು ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಡಲೆ ಬೀಜನ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಇವಾಗ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ನ ಯೂಸ್ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೀಕ್ರೆಟ್ ಏನಪ್ಪ ಅಂದರೆ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಡುಗೆಗಳು. ಪ್ರತಿಯೊಂದಕ್ಕೂ ಹಿಂಗೆ ಬೆಳೆಸಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು. ಇವಾಗ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ ಇಷ್ಟನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನನಗೇನು ಗೊತ್ತಾ, ಚಿತ್ರಾನ್ನಕ್ಕೆ ಟೊಮೆಟೊ ಹಾಕ್ಕೊಂಡ್ರೇ ನನಗೆ ತುಂಬ ಇಷ್ಟ ಆಗುತ್ತೆ. ಇದೇನೋ ಗೊತ್ತಿಲ್ಲ, ವಿತೌಟ್ ಟೊಮೆಟೊ ನನಗೆ ಚಿತ್ರಾನ್ನ ಫುಲ್ಫಿಲ್ ಅನಿಸಲ್ಲ. ಸೊ ಕೆಲವೊಬ್ಬರು ಕೆಲವೊಂದು ಆ್ಯಡ್ ಮಾಡ್ತಾರೆ, ಕೆಲವೊಬ್ಬರು ಕೆಲವೊಂದನ್ನು ಆ್ಯಡ್ ಮಾಡಲ್ಲ. ಸೊ ನನಗೆ ಟೊಮೆಟೊ ಇಷ್ಟ. ಸೊ ಹಾಗಾಗಿ ಒಂದು ಟೊಮೆಟೊ ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಕಲರ್ ಬೇಕಾಗುತ್ತೆ ಅಷ್ಟು ಅರಿಶಿನ ಹಾಕ್ಕೊಂಡೆ. ಇವಾಗ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇದೇನು ಮಾಡ್ತಿದ್ದೀವಿ ಒಗ್ಗರಣೆಗೂ ಸರಿ ಹೋಗಬೇಕು ಮತ್ತು ನಾವು ಅನ್ನ ಹಾಕಿದಾಗಲೂ ಸರಿ ಹೋಗಬೇಕು. ನೋಡಿಕೊಂಡು ಎರಡಕ್ಕೂ ಆಗೋ ರೀತಿ ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ಸೊ ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ಕ್ಯಾರೆಟ್ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋ ನೆಸೆಸಿಟಿ ಏನಿಲ್ಲ. ಕೊನೆಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟೇ. ಸೊ ಅನ್ನ ಎಲ್ಲ ಅದ್ರ ಮೇಲೆ ಹಾಕಿಬಿಟ್ಟು ನಾನು ಅನ್ನದ ಮೇಲೆ ಎಳ್ಳಿಕಾಯಿ ಇಲ್ಲ ನಿಂಬೆಹಣ್ಣು ಅದನ್ನು ಹಾಕ್ಕೋತೀನಿ. ಸೊ ಈ ರೀತಿಯೇ ಹಾಕ್ಕೊಳ್ಳಿ, ಇಲ್ಲ ಗ್ಯಾಸ್ ಮೇಲೇ ನಿಂಬೆಹಣ್ಣು ಹಾಕ್ಬಿಟ್ರೆ ಒಂಥರ ಕಹಿ ಆಗಿಬಿಡುತ್ತೆ. ಸೊ ಎಳ್ಳಿಕಾಯಿ ಚಿತ್ರಾನ್ನ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎರಡೂ ಇಷ್ಟ ಆಗುತ್ತೆ ನನಗೆ, ನಿಂಬೆಹಣ್ಣು, ಎಳ್ಳಿಕಾಯಿ. ಸೊ ಕಲಿಸ್ಕೊಂಡ್ರೆ ಸಾಕು. ಇನ್ನೂ ನಿಮಗೆ ಹಸಿ ಕಾಯಿ ಇದ್ದರೆ ಕಾಯಿನ ತುರ್ಕೊಂಬಿಟ್ಟು ಹಾಕ್ಕೋಬೋದು. ನಮ್ಮ ಮನೇಲಿ ಖಾಲಿ ಆಗಿತ್ತು, ಇಲ್ಲಾಂದರೆ ನಾನು ಅದನ್ನು ಕೂಡ ಹಾಕ್ಕೋತೀನಿ ಚಿತ್ರಾನ್ನಕ್ಕೆ. ಅಂದರೆ ಒಗ್ಗರಣೆ ಕ್ಯಾರೆಟ್ ಹಾಕಿದ್ನಲ್ಲ ಆ ಟೈಮ್ಗೆ ನಾನು ಕಾಯಿ ತುರಿನ ಹಾಕ್ಕೊಳ್ತೀನಿ. ಖಾಲಿ ಆಗಿತ್ತು, ಬಟ್ ಅದಕ್ಕೆ ಹಾಕೋಕ್ಕಾಗಲ್ಲ. ಕಾಯಿ ತುರಿ ಹಾಕಿದ್ರೆ ಇನ್ನಷ್ಟು ಟೇಸ್ಟ್ ಕೊಡುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇಷ್ಟೇ ಸಿಂಪಲ್ಲು, ಬೇಗನೆ ಆಗೋಗುತ್ತೆ. ಬಟ್ ಬಿಸಿ ಬಿಸಿ ತಿಂದ್ರೇ ಚಿತ್ರಾನ್ನದ ಮಜಾ ತುಂಬ ಚೆನ್ನಾಗಿರುತ್ತೆ. ಸೊ ಕಡಲೆ ಬೀಜ ಕೊನೆಗೆ ಹಾಕಿದೆ. ಆ್ಯಂಡ್ ಇವಾಗ ಸಾಂಬಾರಿಗೆ ಬೆಂಡೆಕಾಯಿ ಹುಳಿ ಮಾಡ್ತೀನಿ, ಇಲ್ಲ ಬೆಂಡೆಕಾಯಿ ಸಾಂಬಾರು ಯಾವುದಾದ್ರೂ ಅಂದ್ಕೋಬೋದು. ಸೊ ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಡ್ರೈ ಮಾಡ್ತೀನಿ. ನಾನು ಅದನ್ನು ಡ್ರೈ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ, ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಕುಕ್ಕರಲ್ಲಿ ಒಂದು 3/4 ಲೋಟದಷ್ಟು ನಾನು ಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಬಿಟ್ಟು ವಿಸಿಲ್ ಬರೆಸ್ಬೇಕು. ಒಂದು 3-4 ವಿಸಿಲ್ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಬೇಳೆ. ಇವಾಗ ಬೆಂಡೆಕಾಯಿನ ಒಂದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಉದ್ದ ಬೇಕಂದರೆ ಮಾಡ್ಕೋಬೋದು, ಇಲ್ಲ ಇನ್ನೂ ಚಿಕ್ಕದು ಬೇಕು ಅಂದ್ರೂ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಚಾಪಿಂಗ್ ಬೋರ್ಡು ಅದು ನೆಂದು ಕಟ್ ಆಗಿಬಿಟ್ಟಿದ್ದು. ಸೊ ಅದರಲ್ಲೇ ಮಾಡ್ತಾಯಿದ್ದೀನಿ, ಹೊಸ ತೊಗೋಬೇಕು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಬೆಂಡೆಕಾಯಿನ ಒಂದು ಕಡಾಯಿಗೆ ಹಾಕ್ಕೊಂಡು ಎಣ್ಣೆ ಹಾಕಿಬಿಟ್ಟು ಒಂದು ಮೀಡಿಯಮ್ ರೋಸ್ಟ್ ಮಾಡ್ಕೋತೀನಿ. ಅಂದರೆ ಜಾಸ್ತಿ ಕಪ್ಪಾಗೋವರೆಗೂ ಬೇಡ, ಒಂದು ಮೀಡಿಯಮ್ ಕಪ್ಪಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಆ್ಯಂಡ್ ಈ ಥರ ರೋಸ್ಟ್ ಮಾಡಿ ಲಸಿಕಾ ಕೊಟ್ಟರೆ ಸಖತ್ ಇಷ್ಟಪಟ್ಟು ತಿಂತಾಳೆ. ಆ್ಯಂಡ್ ಬೆಂಡೆಕಾಯಲ್ಲಿ ನೀವು ಸಾಂಬಾರು ಮಾಡಿ ಪಲ್ಯ ಮಾಡಿ, ಲಸಿಕಾಗಂತೂ ತುಂಬಾ ಇಷ್ಟ. ನನಗೆ ಬೆಂಡೆಕಾಯಿ ತಿನ್ನಿಸು ಅಂತಲೇ ಇರ್ತಾಳೆ. ತುಂಬ ಫೇವ್ರೇಟ್. ವೆಜಿಟೇಬಲಲ್ಲಿ ಯಾವ್ದು ಫೇವ್ರೇಟ್ ಅಂದರೆ ಫಸ್ಟು ಬೆಂಡೆಕಾಯಿ ಅಂತಲೇ ನಾನು ಹೇಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಸಾಂಬಾರು ಸಿಕ್ಕಾಪಟ್ಟೆ ಈಸಿ ಆ್ಯಂಡ್ ಬೇಗನೆ ಮುಗ್ದೋಗ್ಬಿಡುತ್ತೆ. ಬೇಳೆ ಏನಾದರೂ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಫಟಾಫಟ್ ಅಂತ ಆಗೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಅದೇ ಸೈಜಲ್ಲೇ ನಾನು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೊಮೆಟೊ, ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೂರು ಅದೊಂದು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ತುಂಬಾ ಈಸಿ ಆ್ಯಂಡ್ ಹೆಲ್ತಿ ಕೂಡ. ಇವಾಗ ಬೇಳೆ ನೋಡಿ ತುಂಬ ಒಂದು ಸ್ಮ್ಯಾಶ್ ಮಾಡಬೇಕು. ಒಂದೇನಾದರೂ ಈ ಮೊಸಪ್ಪನ್ನ ನಾವು ಮಸಿತೀವಲ್ಲ ಅದರಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸ್ಮ್ಯಾಶ್ ಆಗುತ್ತೆ. ಡೈರೆಕ್ಟು ನೀರಿನ ಜೊತೆಗೆ ಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ನನಗೆ ನೀರು ಬೇಕು, ಮತ್ತು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ.
ಸ್ವಲ್ಪ ನೀರು ತೆಗೆದುಬಿಟ್ಟು ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಬೇಳೆನ. ಇವಾಗ ಅರಿಶಿನ ಪುಡಿ ಹಾಕ್ಕೊಂಡೆ. ನಾನು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಬೇಳೆ ನೀರು ನಾನು ತೆಗೆದಿಟ್ಟಿದ್ನಲ್ಲ, ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಆ ನೀರು ಇನ್ನೂ ನಿಮಗೆ ಬೇಕು ಅಂದರೆ ನಾರ್ಮಲ್ ವಾಟರೇ ನೀವು ಹಾಕ್ಕೋಬೋದು. ಸೊ ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ ಸಾಂಬಾರು, ಮತ್ತು ಚಪಾತಿ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಲಿಕ್ವಿಡ್ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನೀವು ನೀರು ಹಾಕ್ಕೋಬೋದು, ಇಲ್ಲ ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಹಾಕ್ಕೋಬೋದು. ಇವಾಗ ಹುಣಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಆಗಲೇ ನೆನೆಸಿಟ್ಟಿದೆ ಚೆನ್ನಾಗಿ, ಅದರದ್ದು ಒಂದು ರಸ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಸ್ಪೂನ್ ಸಾಂಬಾರು ಪುಡಿ ಆದರೆ ಸಾಕು. ಆ್ಯಂಡ್ ಹಾಗೆ ಖಾರಕ್ಕೆ ತಕ್ಕನಂಗೆ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ನಾವೆಲ್ಲೂ ಕೂಡ ಖಾರ ಯೂಸ್ ಮಾಡಿಲ್ಲ, ಸೊ ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ. ಸೊ ಅಚ್ಕಾರದ ಪುಡಿ ಸಾಂಬಾರು ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕುದಿಯುತ್ತೆ. ಕುದಿಯೋವಾಗ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಆಮೇಲೆ ಕೊನೆಗೆ ಒಗ್ಗರಣೆ ಕುಟ್ಕೋಬೇಕು. ಇನ್ನೇನಿಲ್ಲ, ತುಂಬಾ ಸಿಂಪಲ್ ಆಗಿರುತ್ತೆ ಇದು, ಬೇಗನೆ ಆಗೋಗ್ಬಿಡುತ್ತೆ. ಸೊ ಇವಾಗ ಒಂದು ಕಡೆ ಕುದೀತಾ ಇರುತ್ತೆ ಇದು. ನಾನು ಅಷ್ಟೊತ್ತಿಗೆ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸು ಮತ್ತು ಬೆಳ್ಳುಳ್ಳಿನ ಜಚ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ತುಂಬಾ ಮೇಯ್ನು, ಅದೇ ಟೇಸ್ಟ್ ಕೊಡೋದು ಈ ಬೆಂಡೆಕಾಯಿ ಸಾಂಬಾರಿಗೆ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸೊ ಕುದಿಯೋ ಅಂಥದ್ದಕ್ಕೆ ಒಗ್ಗರಣೆ ಹಾಕಬೇಕು. ಆಫ್ ಮಾಡಿದ್ಮೇಲೆ ಒಗ್ಗರಣೆ ಹಾಕಬಾರ್ದು, ಕುದಿಯೋವಾಗಲೇ ಒಗ್ಗರಣೆ ಹಾಕಿಬಿಟ್ಟು 1 ನಿಮಿಷ, ಒಗ್ಗರಣೆ ಹಾಕಿದ್ಮೇಲೆ 1 ನಿಮಿಷ ನೀವು ಬೇಯಿಸಲೇಬೇಕು. ಅದು ಯಾವುದೇ ಸಾಂಬಾರು ಆಗಿರ್ಬೋದು, ಟೇಸ್ಟ್ ಕೊಡುತ್ತೆ, ಅದರಲ್ಲೆಲ್ಲ ಮಿಕ್ಸ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಸೊ ಮುಗೀತು. ಈಸಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪೀಸ್ ಯಾವುದಾದ್ರೂ ಇಷ್ಟ ಆಯಿತಾ, ಇಷ್ಟು ವೀಡಿಯೋಸಲ್ಲಿ, ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಯಿತಾ ಅಂತ ತಿಳಿಸಿ. ಬೆಳಗ್ಗೆ ತಿಂಡಿ ಮಾಡಿದೆ, ಸಾಂಬಾರು ಮಾಡಿದೆ, ಅದ್ರ ರೆಸಿಪಿನ ನಾನು ತೋರಿಸಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಈಸಿ ಮೆಥಡ್ ಹೇಳ್ಕೊಡ್ತೀನಿ, ಹಾಗೆ ಟೇಸ್ಟ್ ಇರೋ ಮೆಥಡು ಹೇಳ್ಕೊಡ್ತೀನಿ. ಕ್ವಿಕ್ಕಾಗಿ ಆಗೋ ಅಂಥದ್ದು, ಅಂದರೆ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅದೇ ರೀತಿ ತೋರಿಸ್ತೀನಿ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಶೆಟ್ಟಿಹಳ್ಳಿ ಆಂಜನೇಯಗೆ ನಾನು ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನೋಡಬೇಕು. ಇವತ್ತು ಡಿಂಕುಗೆ ಬರೋಕ್ಕೆ ಹೇಳಿದ್ದಾರೆ, ಮತ್ತು ಅಪಾಯಿಂಟ್ಮೆಂಟ್ ಇದೆ. ಅಂದರೆ ಟೆಸ್ಟ್ ಮಾಡೋದಕ್ಕೆ, ಒಂದು ಚೆಕ್ ಮಾಡೋದಕ್ಕೆ. ಏನಕ್ಕಂದರೆ ಮತ್ತೆ ಮ್ಯಾಗೆಟ್ಸ್ ಆಗಿತ್ತು. ಮ್ಯಾಗೆಟ್ಸ್ ಅಂದರೆ ಈ ನೊಣದಿಂದ ಗೊತ್ತಲ್ಲ, ನೊಣ ಎಲ್ಲಿ ಅದಕ್ಕೇನು ಗಾಯ ಆಗಿತ್ತೋ ಏನೋ ಗೊತ್ತಿಲ್ಲ. ಸೊ ಮೋಷನ್ ಮಾಡೋ ಜಾಗದಲ್ಲಿ ಒಂದು ಸ್ವಲ್ಪ ಲಾಸ್ಟ್ ಟೈಮ್ ಹಿಂಗೆ ಆಗಿತ್ತು. ಕ್ಯೂರ್ ಮಾಡಿದೆ, ಕ್ರೀಮು, ಸ್ಪ್ರೇ, ಟ್ಯಾಬ್ಲೆಟ್ಸು ಎಲ್ಲ ಹಾಕಿ ಎಲ್ಲ ಮಾಡಿದೆ. ಮತ್ತೆ ಒಂದು 3 ದಿನ ಬಿಟ್ಟು ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ನೊಣ ಏನಂದರೆ 1 ಸೆಕೆಂಡಲ್ಲಿ ಮೊಟ್ಟೆ ಇಷ್ಟಿಟ್ಟೋಗುತ್ತೆ, ಅದು ಅರ್ಧ ಗಂಟೆಯಲ್ಲೇ ಮರಿ ಹಾಕತ್ತಂತೆ. ಅದರಿಂದನೇ ನೊಣ ಮ್ಯಾಗೆಟ್ಸ್ ಆಗಿ ಆ ಮ್ಯಾಗೆಟ್ಸ್ ಎಲ್ಲ ತಿನ್ಕೊಂಡು ಹೋಗೋದು, ಇದೆಲ್ಲ ಅನಿಮಲ್ಸಲ್ಲಿ ಕಾಮನ್ ಇದು. ಬಟ್ ಒಂದೊಂದು ಅನಿಮಲ್ಗೆ ಒಂದೊಂದು ಬೇರೆ ಬೇರೆ ಕಡೆ ಆಗ್ತಾ ಇರುತ್ತೆ. ಬಟ್ ಡಿಂಕುಗೆ ಮೋಷನ್ ಆಗೋ ಜಾಗದಲ್ಲೇ ಆಗಿಬಿಟ್ಟಿದೆ. ಅದೊಂದು ಚೂರು ಸ್ವಲ್ಪ ರಿಸ್ಕಿ ಅಂತ ಅನಿಸಿದೆ. ಬೇರೆ ಜಾಗದಲ್ಲಿ ಆದರೆ ಕ್ಲೀನಾಗಿ ಕ್ಯೂರ್ ಮಾಡ್ಬೋದು. ಬಟ್ ಇವನು ಸ್ಪ್ರೇ ಎಲ್ಲ ಹಚ್ಚಿಸ್ಕೊಳ್ಳೋ ನನ್ನ ಹತ್ರ ಉರಿಯುತ್ತಲ್ಲ, ಹಂಗಾಗಿ ತುಂಬ ಮತ್ತೆ ಮೊನ್ನೆ ಎಲ್ಲ ಕರ್ಕೊಂಡೋಗಿದ್ದೆ ಡಿಂಕುನ. ಹಂಗಾಗಿ ಬ್ಯುಸಿಯಾಗಿ ನಾನು ನನ್ನ ಬರ್ತಡೇ ವ್ಲಾಗ್ಸು ಅದು ಇದು ಅಂತ ಎಲ್ಲನೂ ಲೇಟ್ ಆಯಿತು. ಸೊ ಒಂದು ಸ್ವಲ್ಪ ಬ್ಯುಸಿಯಾಗಿದ್ದೆ ಇದೇ ಕಾರಣಕ್ಕೆ. ಸೊ ಕರ್ಕೊಂಡೋಗಿ ಮತ್ತೆ ಆ ಮ್ಯಾಗೆಟ್ಸ್ ಎಲ್ಲ ತೆಗೆಸ್ಬಿಟ್ಟು ಕ್ರೀಮು ಮತ್ತು ಸ್ಪ್ರೇ ಎಲ್ಲ ನಾನು ಹಾಕ್ತಾಯಿದ್ದೀನಿ. ಬೆಳಗ್ಗೆ, ಸಂಜೆ ಮತ್ತು ರಾತ್ರಿ 3 ಸಲನೂ ಹಚ್ಚಬೇಕು. ಆ್ಯಕ್ಚುಲಿ ಮಧ್ಯಾಹ್ನನೂ ಹಚ್ಬೇಕು, ಬಟ್ ನಾನು ಇರಲ್ವಲ್ಲ, ಡ್ಯೂಟಿಗೆ ಹೋಗ್ತೀನಿ, ಹಾಗಾಗಿ ಬಂದ ತಕ್ಷಣ ಹಚ್ತೀನಿ. ಸೊ ಇದೊಂಥರ ನನಗೆ ಪಾಪ ಅವನಿಗೆ ಕ್ಯೂರ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಓಕೆ, ಮ್ಯಾಗೆಟ್ಸ್ ಆ ಥರದ್ದು ಏನೂ ಇಲ್ಲ. ಸೊ ಇನ್ನೊಂದು ಸತಿ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಸ್ಯಾಟರ್ಡೆ. ನಾಳೆನೂ ಓಪನ್ ಮಾಡ್ತಾರೆ, ಬಟ್ ನಾನು ಲಶಿಕಾನ ಟೆಂಪಲಿಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡೆ. ನೋಡೋಣ, ನಾಳೆ ಏನಾದರೂ ಓಪನ್ ಇದ್ದರೆ ನಾಳೆ ಕರ್ಕೊಂಡು ಹೋಗ್ತೀನಿ ಡಿಂಕುನ. ಸೊ ಇಲ್ಲ ಅಂದರೆ ಇವತ್ತೇ ಕರ್ಕೊಂಡು ಹೋಗ್ತೀನಿ. ಡಾಕ್ಟರ್ ಏನಾದರೂ ನಾಳೆ ಇರಲ್ಲ ಅಂದರೆ ಇವತ್ತೇ ಕರ್ಕೊಂಡು ಹೋಗ್ತೀನಿ. ಏನು ಮಾಡೋಕ್ಕಾಗಲ್ಲ, ಟೆಂಪಲ್ಗೆ ಇನ್ನೊಂದು ದಿನ ಹೋಗಬೇಕು. ಸೊ ನಾಯಿಗಳು ಕೂಡ ದೇವರು ಸಮಾನ, ದೇವರೇ ನಾರಾಯಣ ಸ್ವಾಮಿ ಅಂತ ಹೇಳ್ತಾರೆ. ಅದರಲ್ಲೂ ಪಾಪ ಅದು ಮೂಕ ಪ್ರಾಣಿ ಅಲ್ವಾ, ಯಾರ ಹತ್ರನೂ ಹೇಳ್ಕೊಳ್ಳೋಲ್ಲ. ನಮಗೆ ಇಷ್ಟು ಪೇಯ್ನ್ ಆದರೆ ನಾವು ಹೇಳ್ಕೊತೀವಿ, ನಮ್ಗೆ ಇಲ್ಲಿ ನೋವ್ತಿದೆ, ಅಲ್ಲಿ ನೋವ್ತಿದೆ ಅಂತ. ನಾವು ಸೀದಾ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತೀವಿ, ಟ್ರೀಟ್ಮೆಂಟ್ ತೊಗೋತೀವಿ, ತೋರಿಸ್ಕೊತೀವಿ. ಬಟ್ ನಾಯಿಗಳು ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ಳೋಕ್ಕೂ ಆಗಲ್ಲ. ಅವಕ್ಕೆ ನಾವೇ ಮುಂದೆ ಬಿದ್ದು ಮಾಡಬೇಕು. ಅದು ಅಲ್ಲದೆ ಇವಾಗ ಫೈನಲ್ ಸ್ಟೇಜು ಡಿಂಕೋದು, ಅಂದರೆ 11 ಇಯರ್ಸ್ ಆಲ್ಮೋಸ್ಟ್. ಇನ್ನೊಂದು 2-3 ಇಯರ್ಸ್ ಇವೆಲ್ಲ ಫೈನಲ್ ಸ್ಟೇಜು. ಈ ಸ್ಟೇಜಲ್ಲಿ ಹಿಂಗೆಲ್ಲ ಆಗುತ್ತೆ. ಆದರೂ ಡಾಕ್ಟರ್ ಹೇಳ್ತಾಯಿದ್ರು, ಡಿಂಕು ಹೆಲ್ತ್ ವೈಸಲ್ಲಿ ಸಕ್ಕತ್ತಾಗಿದ್ದಾನೆ. ಅಂದರೆ ಅವ್ನಿಗೆ ವಯಸ್ಸಾಗಿದೆ ಅನ್ನೋ ಥರನೇ ಇಲ್ವಂತೆ. ಬೇರೆ ನಾಯಿಗಳೆಲ್ಲ ಹೆಂಗೆ ಅಂದರೆ ಆಲ್ಮೋಸ್ಟ್ 10 ಇಯರ್ಸ್ ಪಾಸ್ ಆಗಿದ ತಕ್ಷಣ ಜಾಸ್ತಿ ಆಫನ್ ಆಗಿ ಫೀವರ್ ಬರೋದು, ಅದು ಆ ಕಾಯಿಲೆ ಈ ಕಾಯಿಲೆ ಅಂತ ಬೀಳ್ತಿರ್ತಾವಂತೆ. ಸೊ ಟಚ್ ವುಡ್,
ಡಿಂಕುಗೆ 11 ಇಯರ್ಸು ಆಲ್ಮೋಸ್ಟು, ಇವಾಗ ಆಗಸ್ಟ್ ಬಂದರೆ 11 ಇಯರ್ಸ್ ಆಗುತ್ತೆ. ಸೊ ಅವ್ನಿಗೆ ಆ ಥರ ಫೀವರ್ ತುಂಬ ರೇರಾಗಿ ಬರೋದು, ಅಂದರೆ ಮತ್ತೆ ಟಚ್ ಹುಡು ನನಗೆ ಭಯ ಆಗುತ್ತೆ. ಅವ್ನು ಚೆನ್ನಾಗಿರ್ಬೇಕು ಅನ್ನೋದೇ ನನಗೆ ಆಸೆ. ಸೊ ಅಷ್ಟು ಹೆಲ್ತಿಯಾಗಿದ್ದಾನೆ, ಅವ್ನಿಗೆ ವಯಸ್ಸಾಗಿದೆ ಅನ್ನೋ ಥರನೇ ಅನ್ಸಲ್ಲ, ಅಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅವನು. ಸೊ ಈ ಮ್ಯಾಗೆಟ್ಸ್ ಅನ್ನೋ ಒಂದು ಪ್ರಾಬ್ಲಮ್ ಬಿಟ್ಟರೆ ಏನೂ ಇಲ್ಲ. ಮ್ಯಾಗೆಟ್ಸ್ ಎಲ್ಲ ಔಟರ್ ಸೈಡಿಂದ ಆಗ್ತಿದೆ, ಅವ್ನು ಇನ್ನರ್ ಸೈಡಲ್ಲಿ ಏನೂ ಇಲ್ಲ ಪಾಪ. ಸೊ ಅಟ್ಲೀಸ್ಟ್ ಈ ಟೈಮಲ್ಲಾದರೂ ನಾವು ಉಳಿಸ್ಕೋಬೇಕಲ್ಲ. ಇವಾಗ ನಮ್ಮ ಮನೇಲಿ ಹೇಗೆ ವಯಸ್ಸಾದವ್ರು ಇರ್ತಾರೆ, ನಾವು ವಯಸ್ಸಾದವ್ರಿಗೆ ನಾವೆಲ್ಲ ಸೇವೆನೂ ಮಾಡಬೇಕು, ಅವ್ರಿಗೆ ತಿನ್ನಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಪ್ರತಿಯೊಂದು ನಾವು ಮಾಡಬೇಕು ಮಗು ಥರ. ಸೊ ಅದೇ ಫೈನಲ್ ಸ್ಟೇಜಲ್ಲೇ ಡಿಂಕು ಇದ್ದಾನೆ. ಸೊ ನಾವು ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಲ್ವ. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಕೆಲಸನೂ ರಿಸ್ಕಿ ಅನಿಸ್ತಾ ಇದ್ರೂ ಅವನ ಮೇಲೂ ಫೋಕಸ್ ಹಂಗೆ ಇಡ್ತಾಯಿದ್ದೀನಿ. ಸೊ ಇಷ್ಟೆಲ್ಲ ಇದೆ, ಹಂಗಾಗಿ ಸ್ವಲ್ಪ ಬ್ಯುಸಿ ಇದೆ, ವ್ಲಾಗ್ಸ್ ಎಲ್ಲ ಲೇಟಾಗಿ ಬರ್ತಿದೆ ಅಷ್ಟೇ. ಸೊ ಇವಾಗ ಹೋಗಿ ತಿಂಡಿ ತಿಂದು ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡು ಹೋಗೋದು. ಸ್ಯಾಟರ್ಡೇ ಇವತ್ತು ಹೆಂಗೋ ಪ್ರಕುಲಿಗೆ ರಜಾ, ರಶಿಕಾನ ನೋಡ್ಕೋತಾನೆ. ಬಟ್ ಇಬ್ಬರು ಇದ್ದರೆ ತೀಟಸ್ ಸಿಕ್ಕಾಬಳೆ ನಾವು ಅಮ್ಮಂಗೆ ತಲೆ ತಿಂದ್ಬಿಡ್ತಾರೆ, ಅದೊಂದು ಇದು. ಸೊ ಬನ್ನಿ, ಆ್ಯಂಡ್ ಟೆಂಪಲ್ಗೆ ಹೋಗ್ತೀನ, ಡಿಂಕುನ ಕರ್ಕೊಂಡು ಹೋಗ್ತೀನ, ಅಪ್ಡೇಟ್ ಮಾಡ್ತೀನಿ ನಾನು. ಓಕೆನಾ? ಡಾಕ್ಟರ್ ಹೇಳಿದ್ರು ಸಂಡೇ ಕೂಡ ಇರ್ತೀನಿ ಅಂತ. ಸೊ ಹಾಗಾಗಿ ಸಂಡೇ ಕರ್ಕೊಂಡು ಹೋಗೋಣ ಡಿಂಕುನ ಅಂತ ನಾನು ಲಶಿಕಾ ನಾನು ಇಬ್ಬರೇ ಹೋದ್ವಿ ದೇವಸ್ಥಾನಕ್ಕೆ. ಸೊ ಹೋಗಿದ್ದಕ್ಕೆ ತುಂಬ ಜನ ಇದ್ದರು. ಆ್ಯಂಡ್ ನಮ್ಮದು ಲಕ್ ಏನಂದರೆ ನಾವು ಕೂಡ ಜಾತ್ರೆನ ನೋಡಬೇಕು, ಮಿಸ್ ಮಾಡಿಕೊಂಡೆ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ. ಅಲ್ಲೂ ಕೂಡ ದೇವ್ರನ್ನ ತಂದಿದ್ರು 2, ಅಲ್ಲಿ ನೋಡಿದೆ. ಸೊ ಏನೋ ಗೊತ್ತಿಲ್ಲ, ದೇವರು ಮಾತು ಕೇಳಿಸ್ಕೊಂಡ್ರು ಅಂತ ಅನಿಸುತ್ತೆ. ಲಶಿಕಾಗೂ ಕೂಡ ತುಂಬಾ ಇಷ್ಟ. ಇದು ಬಂದು ಶೆಟ್ಟಿಹಳ್ಳಿ ರಿಂಗ್ ರೋಡ್, ಅಲ್ಲಿ ನಿಮಗೆ ಜಯನಗರ ಆದಮೇಲೆ ಸಿಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಹಳೆ ಪಾಂಡವರು ಅವರು ಕಟ್ಟಿರೋವಂಥ ಟೆಂಪಲ್ ಅಂತ. ಇದು ತುಂಬ ಹಳೆ ಟೆಂಪಲ್ಲು, ತುಂಬ ಶಕ್ತಿ ಪವರ್ಫುಲ್ ಎಲ್ಲ ಇದೆ. ಸೊ ಹಾಗಾಗಿ ನಾನು ಅವಾಗವಾಗ ಇಲ್ಲಿಗೆ ಬರ್ತಾನೆ ಇರ್ತೀನಿ. ಸೊ ಇದೇ ದೇವರೇ ತಂದಿದ್ದು 2, ಒಂದು ದೊಡ್ಡ ಪಲ್ಲಕ್ಕಿ, ಒಂದು ಚಿಕ್ಕ ಪಲ್ಲಕ್ಕಿ. ಲಶಿಕೋ ಹೋಗಿ ಮುಗ್ದು 2 ಪಲ್ಲಕ್ಕಿನ ಮುಟ್ಕೊಂಡು ಮುಗೀತಾ ಇದ್ಲು. ನಮಗೆ ಖುಷಿ ಆಯಿತು, ನಾನು ನೋಡಬೇಕು ಅಂತ ಅನ್ಕೋತಾ ಇದ್ದೆ. ಫೈನಲಿ ನೋಡ್ದಂಗೆ ಆಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಕೂಡ ಇದ್ದರು. ಆ್ಯಂಡ್ ಒಂದು ಏನು ಅಂದರೆ ಬೇಜಾರು, ಡಿಂಕು ಫೈನಲ್ ಸ್ಟೇಜಲ್ಲಿ ಇದ್ದಾನ ಅಂತ ಅನಿಸುತ್ತೆ. ಅವ್ನಿಗೆ ಎಲ್ಲ ಕ್ಯೂರ್ ಆಗಿದೆ, ಬಟ್ ಆದರೂ ವಯಸ್ಸಾಗಿದೆ ಅಲ್ವಾ, ಒಂದು ಸ್ವಲ್ಪ ವೀಕ್ ಆಗಿದ್ದಾನೆ. ಸ್ವಲ್ಪ ಸಪ್ಪು ಕೂತ್ಕೊಳ್ಳೋದು, ಆ್ಯಕ್ಟಿವ್ ಆಗೂ ಇರ್ತಾನೆ, ಒಂದು ಸ್ವಲ್ಪ ಸಪ್ಪಗೂ ಕೂತ್ಕೋತಾನೆ. ಅದು ಒಂಚೂರು ಭಯ ಆಗ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಯಾವುದು ಕೂಡ ಶಾಶ್ವತ ಅಲ್ಲ, ಎಲ್ಲನೂ ಆ್ಯಕ್ಸೆಪ್ಟ್ ಮಾಡಲೇಬೇಕು. ಬಟ್ ಅದನ್ನು ಹೇಗೆ ತಡ್ಕೊಳ್ಳೋದು ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಅವ್ನು ಇನ್ನೂ ಸ್ವಲ್ಪ ಜಾಸ್ತಿ ವರ್ಷ ಇರಬೇಕು ಅಂತಲೇ ನಾನು ಉಳಿಸ್ಕೋತಾ ಇದ್ದೀನಿ. ಬಟ್ ಗೊತ್ತಿಲ್ಲ ನನಗೆ. ಬಟ್ ಅವ್ನು ತುಂಬ ವೀಕ್, ಅಂದರೆ ಸ್ವಲ್ಪ ಸಪ್ಪು ಕೂತ್ಕೊಳ್ಳೋದು ಹಂಗೆಲ್ಲ ಮಾಡ್ತಿದ್ದಾನೆ. ಗೊತ್ತಿಲ್ಲ, ಟಚ್ ವುಡ್ ಆ ಥರದ್ದೆಲ್ಲ ಏನೂ ಆಗಬಾರ್ದು ಅನ್ನೋದೇ ನನ್ನ ರಿಕ್ವೆಸ್ಟ್ ದೇವ್ರಿಗೆ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಏನೋ ಗೊತ್ತಿಲ್ಲ, ನನಗೆ ಅನಿಮಲ್ಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಈ ಮನುಷ್ಯರಿಗಾದರೂ ಅಯ್ಯೋ ಆ ಪಾಪ ಅಂತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾವುದೇ ಒಂದು ಪ್ರಾಣಿ ನೋಡಿದ್ರೂ ಅದಕ್ಕೆ ಅಯ್ಯೋ ಪಾಪ ಅಂದ್ಬಿಡ್ತೀನಿ. ಅದೇನೋ ಗೊತ್ತಿಲ್ಲ, ಬೈ ಬರ್ತ್ ಅಂತ ಅನಿಸುತ್ತೇನೋ. ಸೊ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು. ಸೊ